ಸಮಸ್ತ ಬಸವ ಕಲ್ಯಾಣ ಜನತೆಗೆ ನನ್ನ ಶರಣಾರ್ಥಿಗಳು. ಜೈ ಭೀಮ್, ಸಲಾಂ ಅಲೈಕುಂ. ಎಲ್ಲ ನನ್ನ ಬಸವ ಕಲ್ಯಾಣದ ಮಹಾಜನತೆಗಳಲ್ಲಿ ಕೇಳಿಕೊಳ್ಳುವುದಂದರೆ, ಇವತ್ತು ನಾವು ಬಸವ ಕಲ್ಯಾಣದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಕೂಡ ಇವತ್ತು ಪ್ರೆಸ್ ಮೀಟ್ ಇಟ್ಟಿರುವ ವಿಷಯ ಯಾಕಂತಂದ್ರೆ, ಡಿಸೆಂಬರ್ 17ರಂದು ಡಿಸೆಂಬರ್ 17, 24ರಂದು ಈ ದೇಶದ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬರ ಬಗ್ಗೆ ಒಂದು ಅವಹೇಳನಕಾರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ನಾವು 23 ಸೋಮವಾರದಂದು ಇಡೀ ಒಂದು ಬಸವ ಕಲ್ಯಾಣ ಬಂದ್ ಇಡುವ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ತಾಲೂಕಿನ ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ಅಭಿಮಾನಿಗಳು, ಜೊತೆಗೆ ವಿಶೇಷವಾಗಿ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಎಲ್ಲರೇ ಪ್ರತಿಯೊಬ್ಬರು OBC ಏನ್ ನಮ್ಮದು ಬಹುಜನ್ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಮಹಿಳೆಯರು, ಯಾಕಂದ್ರೆ ಜನ್ಮ ನಮಗ ತಂದೆ ತಾಯಿ ಕೊಟ್ಟಿರ್ಬೋದು, ಆದ್ರೆ ನಮಗ ಸ್ವತಂತ್ರ ಮತ್ತೆ ಏನು ಸ್ವಾಭಿಮಾನದಿಂದ ಬದುಕುವ ನಮ್ಗ ಬಾಬಾ ಸಾಹೇಬರು ಕೊಟ್ಟಿದ್ದು. ಪ್ರತಿಯೊಬ್ಬ ಭಾರತದ ನಮ್ಮ ಮಹಿಳೆ ಬಾಬಾ ಸಾಹೇಬರ ಕೃತಜ್ಞರಾಗಿರ್ಬೇಕು. ಅದಕ್ಕಾಗಿ ನಾನು ಪ್ರತಿಯೊಂದು ಮಹಿಳೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಾವೆಲ್ಲರೂ ಬನ್ನಿ. ಏನು ಅವನು ಅವಹೇಳನಕಾರಿ ಮಾತನಾಡಿದ್ದಾನೆ ಕೇಂದ್ರ ಸಚಿವ, ಅವನಿಗೆ ತಕ್ಕ ಪಾಠ ಕಲಿಸಬೇಕು. ಮತ್ತೆ ಅವನ ಹುದ್ದೆಯಿಂದ ಆ ಸರ್ಕಾರ BJP ಸರ್ಕಾರ ಹುದ್ದೆಯಿಂದ ಅವನಿಗೆ ಇಳಿಸಬೇಕು. ಜೊತೆಗೆ ಸಾರ್ವಜನಿಕವಾಗಿ ಅವನು ಕ್ಷಮೆನ ಯಾಚಿಸಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇದರಲ್ಲಿ ಬಂದು ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡ್ತೀನಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ದಯವಿಟ್ಟು ಎಲ್ಲರೂ ಬನ್ನಿ. ಜೈ ಹಿಂದ್.